ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಮುನಾ ವಿರಾಣಿ. ಈಗ ನಾನು ನನ್ನ ತಂಗಿ ಇಬ್ಬರು ಸೇರಿ JP ಪಾರ್ಕ್ಗೆ ಹೋಗ್ತಿದ್ದೀವಿ. ಲೆಟ್ಸ್ ಸಿ ಕೇಮ್ ಟು ಪಾರ್ಕ್ ಅಂದಿದ್ದೀವಿ. ಎಷ್ಟು ದಿನ ಆಯಿತು ಯಾಕೆ ನಾನು ಪಾರ್ಕ್ ಬರ್ತಿಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಆಟ ಆಡೋ ಪ್ಲೇಸ್ ಆಗಿರಲಿ, ಆಮೇಲೆ ಇಲ್ಲೊಂದು ಮ್ಯೂಸಿಕ್ ಫೌಂಟೇನ್ ನಡೀತಿತ್ತಲ್ಲ ಅದಾಗಿರಲಿ, ಅದು ಯಾಕಂದ್ರೆ ಕೊರೋನಾ ಬಂದಮೇಲೆ ನಿಂತು ಕೊರೋನಾ ಆದಮೇಲೆ ಫುಲ್ JP ಪಾರ್ಕ್ ಥರನೇ ಇಲ್ಲ. ಸೊ ಇದರಿಂದ ನಾನೇನು ಮಾಡ್ತಿದ್ದೆ ಅಂದರೆ ಬರ್ತಿರಲಿಲ್ಲ JP ಪಾರ್ಕ್ಗೆ. ಆಫ್ಟರ್ ಅ ಲಾಂಗ್ ಟೈಮ್ JP ಪಾರ್ಕ್ ಬಂದಿದ್ದೀನಿ. ಲೆಟ್ಸ್ ಸಿ. ನಿನ್ನ ಮುಖನೇ ಕಾಣಿಸ್ತಿಲ್ಲ. ಇನ್ನೇನು ಕಾಣಿಸ್ತ? ಸರಿ ಸರಿ ಸಾರಿ ಅಂತ ಸ್ಟಾಪ್. ಹಂಗೆ ಸ್ವಲ್ಪ ನಡ್ಕೊಂಡು ನೋಡಿ. ಬಾ, ಹಂಗೆ ರೀಲ್ಸ್ ನೋಡ್ಕೊಂಡು ಬಂದ್ಬಿಟ್ಟೆ. ಅಂದರೆ ಅದು ಮಕ್ಕಳಿಗೆ ಟ್ರೈನ್ ಬರುತ್ತಂತೆ ಅಲ್ಲಿ. ಎಲ್ಲೇಳಿ ಆ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜು ಮಕ್ಕಳಿಗೆ ಟ್ರೈನ್ ಆಗುತ್ತಂತೆ. ನೋಡಿ ಇಲ್ಲಿ ಗೊತ್ತಾಗುತ್ತೆ ಟ್ರ್ಯಾಕ್ ಫುಲ್ ಅಷ್ಟುದ್ದ ಇದೆ. ಇನ್ನೂ ರೆಡಿ ಮಾಡಿಲ್ಲ ಅದನ್ನು. ಹಂಗೆ ಹೋಗ್ತದೆ. ನಾನು ಹೇಳ್ದೆ ಅಲ್ವಾ, ಇದು ಫುಲ್ ವರ್ಕ್ ನಡೀತಿದೆ. ಏನೂ ಇಲ್ಲ ಈ JP ಪಾರ್ಕಲ್ಲಿ ನೋಡಲಿಕ್ಕೆ. ಬರೀ ವಾಕಿಂಗ್ ಮಾಡು. ಮಕ್ಕಳದು ನೋಡಿ ನಿಜವಾಗ್ಲೂ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ, ಅದಕ್ಕೆ JP ಪಾರ್ಕ್ ಬರ್ಲಿಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಮುಂಚೆ ಅಲ್ಲೊಂದು ವೇ ಇತ್ತು, ಅದು ಇದಿದೆಯಲ್ಲ ಬಾರೆ. ಆಮೇಲೆ ಇದೊಂದು ಗೇಟು ನಿಜವಾಗ್ಲೂ ಮಕ್ಕಳು ಆಡೋದಕ್ಕಂತೂ ಏನಿಲ್ಲ ಇಲ್ಲಿ. ಎಲ್ಲ ಡೆಮಾಲಿಷ್ ಮಾಡಿಟ್ಬಿಟ್ಟಿದ್ದಾರೆ ಫುಲ್. ಓವರ್ ಆಲ್ ನೋಡಿ, ಕಾಣಿಸ್ತಿದ್ಯಾ ನಿಮಗೆ? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಈ JP ಪಾರ್ಕಿಗೆ ಬರಲಿಕ್ಕೆ. ಎಷ್ಟು ದೊಡ್ಡ ಗೇಮ್ಸ್ ಪ್ಲೇ ಆಗೋಕ್ಕಿತ್ತು, ಅಷ್ಟೇ ವರ್ಸ್ಟ್ ಆಗೋಗಿದೆ ಈಗ. ಎಷ್ಟು 3 years ಮೇಲಾಯಿತು ಇದೆಲ್ಲ ಅವರು ತೆಗೆದು ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಯಾಕೆ ನಮಗೆ JP ಪಾರ್ಕ್ ಬರೋದಕ್ಕೆ ಇಷ್ಟ ಆಗಲ್ಲ ಅಂದರೆ ಇದೇ ರೀಸನ್. ಏನೂ ಕ್ಲೀನಾಗಿಲ್ಲ. ನಿಜ ತುಂಬ ಬೇಜಾರಾಗುತ್ತೆ. 3 yearsಯಿಂದ ಓಕೆ ಇದು ರೆಡಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಏನೂ ರೆಡಿ ಆಗಿಲ್ಲ. ಯಾವ ಒಂದು ಸಿಚುವೇಷನಲ್ಲಿ 2 years ಬ್ಯಾಕ್ ನೋಡಿದ್ವು, ಅದೇ ಸಿಚುವೇಷನಲ್ಲೇ ಇದೆ. ಸೊ ಪೊಲಿಟಿಕ್ಸ್ ಒಳ್ಳೆ ಜಾಸ್ತಿ ಆಗಿದೆ ಹೊರತು ಇದೇನೂ ಅಪ್ಡೇಟ್ ಆಗಿಲ್ಲ. ಹೋಗೋಣ. ಅಲ್ಲಿ ಒಂದು ಹೀಗೆ ನೀನು ವಿಡಿಯೋ ಫುಲ್ ಮಾಡಲೇ ಇಲ್ಲ ನಂದು. ಯಾವುದು? ಆ ಕಾಲು. ಈ ರೋಡು ಸಹ ನೋಡಿ. ಏನು ಬರ್ದಿಲ್ಲಪ್ಪ. ಇದೊಂದು ಚೆನ್ನಾಗಿದೆ ಮೇಲೆ ನೋಡಲಿಕ್ಕೆ.
ಪ್ಲ್ಯಾಂಟ್ಸ್ಗೆ ನೀರು ಹಾಕ್ತಿದೆ. ಇದೇನು ನೋಡ್ತಿದ್ದೀರಾ ನೀವು, ಅದು ಬಿಡಿ, ಇದು ಏನು ನೋಡ್ತಿದ್ದೀರಾ, ಇದು ಹೇಗಿರ್ತಿತ್ತು ಗೊತ್ತಾ ಸ್ಟಾರ್ಟಿಂಗ್ ನಾವು. ಇದು ಮೇನ್ ಎಂಟ್ರೆನ್ಸ್ ಗೇಟ್. ಇಲ್ಲಿ ಕ್ಲಾಕ್ ಟವರ್ ಅಂತ ಅಂತಿದ್ದಾರೆ, ಕ್ಲಾಕ್ ಟವರ್ ಮಾಡಬೇಕು ಅಂತ. ನಾನು ಹೆಂಗೆ ವಿಡಿಯೋ ಮಾಡ್ತೀನಿ, ಇಲ್ಲಿ ಏನಾದರೂ ಒಂದು ನೋಡಿಕೊಂಡು ತಿನ್ಕೊಂಡು ಹೋಗ್ತೀವಿ. ಜಸ್ಟ್ ಇವಾಗ ಇಲ್ಲಿ ಏನಾದರೂ ಏನೂ ಇಲ್ಲ ತಿನ್ನಲಿಕ್ಕೆ ಹೋಗ್ತೀವಿ. ಓಕೆ, ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಿಕಾಸ್ ನನಗೆ ಇದು ಎಕ್ಸ್ಟೆಂಡ್ ಅಂದರೆ ನಾವು ಆಫ್ ಪಾರ್ಕ್ ಅಷ್ಟೇ ಬಂದಿದ್ದು. ಮುಂದಕ್ಕೆ ಹೋಗಿ ಏನಿಲ್ಲ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಾರ್ಮಲಿ ಎಲ್ಲ ಡೆಮಾಲಿಷ್ ಆಗಿದೆ. ಸೊ ಅದರಿಂದ ಇನ್ ಕೇಸ್ ನಾನು ಏನಾದರೂ ಅಲ್ಲಿ ಏನಾದರೂ ತಿನ್ಲಿಕ್ಕೆ ಏನಾದರೂ ಹೋದರೆ ಅಲ್ಲಿ ಒಂಚೂರು ಏನಾದರೂ ವೀಡಿಯೋಸ್ ಮಾಡಿ ಹಾಕಿರ್ತೀನಿ. ಬಟ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು 2-3 ಮಿನಿಟ್ಸ್ ಇರುತ್ತೆ ಅಷ್ಟೇ ಈ ವಿಡಿಯೋ. ಸೊ ಸಿ ಆ್ಯಂಡ್ ವಾಚ್ ಹೇಗೆ ಒಂದು ಡೆವಲಪ್ಮೆಂಟ್ ಆಗ್ತಿದೆ, ಏನಾಗ್ತಿದೆ ಗೊತ್ತಿಲ್ಲ, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.